ಅನ್ಸುತ್ತೆ ಮಗನ ಬಿಗ್ ಸ್ಕ್ರೀನಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಮಗ ಬೆಳ್ಳಿ ಪರದೆ ಬೆಳಗಿದ್ದಾರೆ. ಬರೀ ಬೆಳ್ಳಿ ಪರದೆ ಬೆಳಗಿಲ್ಲ, ಕರ್ನಾಟಕವನ್ನು ಬೆಳಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅಪ್ರಿಷಿಯೇಷನ್ ಮಾಡ್ತಿದ್ದಾರೆ ಸಿನಿಮಾ ಬಗ್ಗೆ. ಹೇಳಿ ಸರ್. ನಾನು ಸಿನಿಮಾ ನೋಡೋಕ್ಕೆ ನನ್ನ ಮಗನಿಗೆ ತಂದೆಯಾಗಿ ಬಂದೆ. ಪಿಕ್ಚರ್ ನೋಡಿ ಹೋಗ್ಬೇಕಾದ್ರೆ ಅವನು ನನ್ನ ಮಗನ ಅಭಿಮಾನಿಯಾಗಿ ಹೋಗ್ತಾನೆ. ಸೂಪರ್. ಸಿನಿಮಾದಲ್ಲಿ ಸಾಕಷ್ಟು ಡೈಲಾಗ್ಗಳಿದೆ. ಅದರಲ್ಲಿ ಎಸ್ಪೆಷಲಿ ನಾನು ಅಭಿಮನ್ಯು ಅಲ್ಲ ಒಳಗಡೆ ಬಂದಿರೋದು ಬಬ್ರುವಾಹನ ಅನ್ನೋ ಒಂದು ಡೈಲಾಗ್ ಇದೆ. ಸೊ ಅದರ ಅರ್ಥ ಸಾಕಷ್ಟು ಇದೆ. ಅದು ನಾವು ಮಹಾಭಾರತಕ್ಕೆ ಹೋಲಿಸ್ಕೋಬೋದು ಅಥವಾ ದೊಡ್ಡ ಮನೆಯ ಒಂದು ನಟನ ಪರಂಪರೆಗೆ ಹೋಲಿಸ್ಕೋಬೋದು. ಆ ನಿಟ್ಟಿನಲ್ಲಿ ಹೇಳೋದಾದರೆ ಆ ಡೈಲಾಗ್ ಎಷ್ಟು ಕಾಡುತ್ತೆ ಬಗ್ಗೆ. ನನಗೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಈ ಸಿನಿಮಾ ಮಾಡಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿ ಅದನ್ನು ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿ ಅದು ನನಗೆ ಇಷ್ಟ ಆಯಿತು. ನನಗೆ ಒಂದು ಕೊರತೆ ಇತ್ತು, ನಮ್ಮನ್ನು ಶಿವಣ್ಣವ್ರನ್ನ ನಮ್ಮ ತಮ್ಮನ ಪರಿಚಯ ಮಾಡಲಿಕ್ಕೆ ಇವ್ರ ಶಕ್ತಿ ಇತ್ತು. ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಇದ್ದರು. ಇವನು ಬಂದರೆ ಯಾರೂ ಇಲ್ಲ. ಒಂಥರ ಏನಪ್ಪ ನನ್ನ ಮಗ ಆರ್ಫನ್ ಆಗ್ಬಿಟ್ನಲ್ಲ, ನನಗೂ ಹುಷಾರು ತಪ್ಪಿಡ್ತು, ಯಾರಿದ್ದಾರೆ ಅಂತ. ಇಂಥ ಟೈಮಲ್ಲಿ ದೇವರು ಎರಡು ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ. ಹೊಂಬಾಳೆ ವಿಜಯ್ ಅವರು ಬರ್ತಾರೆ, ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದರಾಮ್ ಬರ್ತಾರೆ. ಅವ್ರು ಬಂದು ಇದೆಲ್ಲ ನಮ್ಮ ಜಾಗನ ತುಂಬಿಕೊಂಡು, ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ರು. ನಾನು ಜೀವಂತವಾಗಿರೋರು ಅವ್ರನ್ನ ಮರೆಯಲ್ಲ. ಅವರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರ. ಒಂದು ಒಳ್ಳೆ ಹೆಜ್ಜೆ ಹಾಕ್ಕೊಟ್ರು ನನ್ನ ಮಗನಿಗೆ. ಈ ಹೆಜ್ಜೆ ನಡ್ಕೊಂಡು ಹೋದರೆ ಇನ್ನು ಅಭಿಮಾನಿಗಳು ಅವನ್ನ ಕರ್ಕೊಂಡು ಹೋಗ್ತಾರೆ. ಸಂತೋಷ್ ಆನಂದರಾಮ್ ಅವರ ಸ್ಟ್ರೆಂತು ಎಮೋಷ್ನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನು. ಸಂತೋಷ್ ಆನಂದರಾಮ್ ಅವರ ಸ್ಟ್ರೆಂತು ಎಮೋಷ್ನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನು. ಸೊ ನೀವು ಒಬ್ಬ ತಂದೆಯಾಗಿ ನೀವು ಸಂಸಾರನ ಸಾಕಷ್ಟು ವರ್ಷಗಳು ನಿರ್ವಹಣೆ ಮಾಡಿದ್ದೀರ. ಆ ನಿಟ್ಟಿನಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ನಿಮ್ಗೇನು ಅನಿಸ್ತು ರಾಘಣ್ಣ ನೋಡಿದಾಗ ಸಿನಿಮಾ? ನನಗೆ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನಿಸ್ಲಿಲ್ಲ, ನನ್ನ ತಮ್ಮನೂ ನನ್ನ ಮಗ ಅನಿಸ್ತು. ಅವರೇ ಅಪ್ಪ ಮಕ್ಕಳ ಥರ ಕಾಣ್ತಾ ಇದ್ರು. ಎಲ್ಲ ಕಡೆ ನೋಡಿ ಅವ್ನ ಛಾಯೆ ಬಂದು ಹೋಗುತ್ತೆ. ಎಲ್ಲ ಒಂದು ಕಡೆ ಯಾವುದೋ ಸ್ಟಂಪಲ್ಲಿ ಪವರ್ ಅಂತ ಇರುತ್ತೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಬರುತ್ತೆ. ಕೊನೆಯವರೆಗೂ ಜೊತೆ ನನ್ನ ಮಗನ ಆಶೀರ್ವಾದ ಮಾಡ್ತಾ ಹೋಗಿದ್ದೇನೆ. ಅಪ್ಪು ಅವರು ಅಶ್ವಿನಿ ಅವರು ಇಬ್ಬರೂ ಹೊಂಬಾಳೆ ಅವ್ರಿಗೆ ಗುರು ಪಿಕ್ಚರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಏನೇ ಬಂದರೂ ಅವರಿಬ್ಬರಿಗೆ ಅರ್ಪಿಸ್ತೀನಿ, ಅಶ್ವಿನಿ ಅವ್ರಿಗೆ ಅಪ್ಪುಗೆ. ಅಪ್ಪು ಅವರು ಹಾಕಿದ ಭಿಕ್ಷೆ ಅಂತಲೇ ಅನ್ಕೊಂಡು ಅಭಿಮಾನಿಗಳಿದ್ದಾರಪ್ಪ, ನೀವು ಚೆನ್ನಾಗಿರೋ ಹೋಗು ಅಂತ ಕಳಿಸ್ಕೊಂಡಿದ್ದಾರೆ. ಅವನ್ನ ಸ್ಟೇಜಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾನು ಮಾಡಬೇಕಾಗಿದ್ದ ಕೆಲಸ ಅವರು ಮಾಡಿದ್ದಾರೆ. ಚಿಕ್ಕಪ್ಪನಾಗೆ ಏನು ಪಾಪ ಅವನ್ನ ನೆಚ್ಚಿನೋ ಇಲ್ವೋ ಗೊತ್ತಿಲ್ವೋ ಅವನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಇವಾಗ ಒಂದು ಜರ್ನಿ ಶುರುವಾಗಿದೆ. ಇನ್ನೂ ಬೇಕಾದಷ್ಟು ಕಲಿಬೇಕು. ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. 1 2 3 ಈಗ ಬರ್ತಾನೇ ಇರುತ್ತೆ. ಬಟ್ ಒಳ್ಳೆ ಗೆಲುವು ಹಾಕೊಟ್ಟಿದ್ದಾರೆ ಪ್ರೊಡ್ಯೂಸರು, ಡೈರೆಕ್ಟರ್. ನಾನಿರೋವರೆಗೂ ಅವ್ರನ್ನ ಮರೆಯಲ್ಲ. ಆಮೇಲೆ ಸಂತೋಷ್ ಅನಂತರಾಮ್ ಅವರು ಯಾವಾಗಲೂ ಇದಕ್ಕೊಂಡು ಎಮೋಷನ್ ಸೀನ್ಸ್ಗೆ, ಫ್ಯಾಮಿಲಿಗೆ, ಒಬ್ಬ ಯೂತಲ್ಲಿ ಯುವಕನಿಗೆ ಬರೀ ಕಾಲೇಜಲ್ಲ, ಸುತ್ತಮುತ್ತ ಸಂಸಾರ ಇದೆ, ಅಕ್ಕ ತಂಗಿದ್ದಾರೆ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಗೆಳೆತನ ಇದೆ, ಆಮೇಲೆ ಅವ್ರದ್ದೇ ಆದಂಥ ಒಂದು ದೇಹ ಇದೆ ಅಂತ ತೋರಿಸ್ಕೊಡ್ತಾರೆ. ಇದೆಲ್ಲದನ್ನು ನೀಡ್ಕೊಂಡು ಸಂತೋಷ ಒಂದು ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ. ಸೊ ಅಭಿಮಾನಿಗಳು ಅವನನ್ನ ಪ್ರಾರ್ಥನೆ ಇಟ್ಕೊಳ್ಳಿ, ಇಷ್ಟು ನಾನು ಕೇಳೋದು. ಬರೀ ಬೆಳೆಸಿ ಅಂತ ಹೇಳಲ್ಲ, ಕಲಿಸಿ 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 ಆಮೇಲೆ ಬೆಳೆಸಿ. ರಾಘಣ್ಣ, ಈ ಸಾಮಾನ್ಯವಾಗಿ ಒಬ್ಬ ಹೀರೋ ಲಾಂಚ್ ಆಗ್ತಾರೆ ಅಂದಾಗ ಒಂದೊಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಲಾಂಚ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಮೇನ್ ಬೇಸಿಕ್ ಇದಿರುತ್ತೆ. ಆದರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಕೌಟುಂಬಿಕ ಮೌಲ್ಯಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಎಮೋಷ್ನಲಿ, ಫೀಲಿಂಗ್ಸ್ ವೈಸು ಪ್ರತಿಯೊಬ್ಬ ಕುಟುಂಬಕ್ಕೂ, ಪ್ರತಿಯೊಬ್ಬ ಪೇರೆಂಟ್ಗೂ, ಕಿಡ್ಗೂ ಕನೆಕ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಹೇಳ್ತೀರಾ ರಾಘಣ್ಣ? ಒಬ್ಬ ಮನುಷ್ಯನಿಗೆ ಬಗ್ಗೆ ನೀವೇನೇ ತಗೊಳ್ಳಿ, ಅವ್ನು ಯಾರೇ ಆಗಿರಲಿ, ಅವರು ಒಂದು ಕುಟುಂಬದಿಂದ ಬಂದಿರ್ತಾರೆ. ಯಾರೇ ಆಗಿರಲಿ, ಅಪ್ಪ ಅಮ್ಮ, ಆ ಕುಟುಂಬ ಬಾಂಧವ್ಯ ಇದ್ದೇ ಇರುತ್ತೆ. ಅದನ್ನು ಸಂತೋಷ ಅಂತ ಎಲ್ಲೂ ಬಿಟ್ಕೊಟ್ಟಿಲ್ಲ. ಜನ ಹೋಗ್ಬೇಕಾದ್ರೆ ಅದನ್ನು ತಗೊಂಡು ಹೋಗ್ಬೇಕು. ಮೌಲ್ಯಗಳನ್ನ, ಸಂದೇಶ, ನನ್ನ ಕುಟುಂಬ ಬೇಕು, ನಾನು ಯಾರೇ ಆಗಿರಲಿ, ಎಲ್ಲೇ ಇರಲಿ, ನನಗೆ ನನ್ನ ಕುಟುಂಬ ಬೇಕು ಅಂತ ತಗೊಂಡು ಹೋಗ್ಬೇಕು. ಅದೇ ಈ ಸಿನಿಮಾದ ನಾನು ಕಾಣ್ತಾ ಇದ್ದೀನಿ.
ಬರವಣಿಗೆ ಬಹಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಬರವಣಿಗೆ ಎಷ್ಟು ಹಿಡಿಸ್ತು ರಗಣ್ಣ? ಯಾಕಂದರೆ ನೀವು ಉದಯ್ ಶಂಕರ್ ಅವ್ರ ಕಾಲದಿಂದ ಎಲ್ಲನೂ ನೋಡ್ಕೊಂಡು ಬಂದಿದ್ದೀರಾ. ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನಿಸ್ತು ಈ ಸಿನಿಮಾದಲ್ಲಿ? ನನ್ನ ತಮ್ಮ ರಾಜ್ಕುಮಾರ ಪಿಕ್ಚರ್ಗೆ ಹೇಳ್ದೆ ನನಗೆ, ಅದನ್ನು ಸಂತೋಷ್ ಅಂತ ಬರೀತಾರೆ, ನನಗೆಲ್ಲ ಉದಯ್ ಶಂಕರ್ ಜ್ಞಾಪಕ ಆಗುತ್ತಾರೆ. ಸಿಂಪಲಾಗಿ ಬರೀತಾರೆ, ಆದರೆ ತುಂಬ ಆಳವಾಗಿ ಬರೀತಾರೆ ಅಂತ ಅದು ಇಲ್ಲಿ ಕಾಣ್ತಾ ಇದೆ, ಜನರು ಹೇಳ್ತಾ ಇದ್ದಾರೆ. ಎಸ್ ರಗಣ, ಇನ್ನು ನಿಮ್ಮ ಕುಟುಂಬದ ಬಹುತೇಕ ಎಲ್ಲ ಕಲಾವಿದರು ಹೋಮ್ ಬ್ಯಾನರಲ್ಲೇ ಲಾಂಚ್ ಆಗಿರ್ತಕ್ಕಂಥವ್ರು. ಯುವ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡ್ತು ಹೊಂಬಾಳೆ ಫಿಲಿಮ್ಸು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಕೊಟ್ಟಂಥ ಒಂದು ಪ್ರತಿಷ್ಠಿತ ಬ್ಯಾನರು. ಸೊ ಆ ಬ್ಯಾನರಲ್ಲಿ ಯುವ ಅವ್ರು ಲಾಂಚ್ ಆಗಿರ್ತಕ್ಕಂಥದ್ದು, ಈ ಥರದ ಒಂದು ಒಮ್ಮತದ ಅಪ್ರಿಷಿಯೇಷನ್ಸ್ ಬರ್ತಾ ಇರ್ತಕ್ಕಂಥದ್ರ ಬಗ್ಗೆ ಏನು ಹೇಳ್ತೀರಾ? ನಮಗೆಲ್ಲೋ ನಾವು ಮಾಡದಿರೋದೇ ಒಳ್ಳೇದಾಯಿತು ಅಂತ ಅನಿಸ್ತು. ಯಾಕೆಂದರೆ ಇಂಥ ಒಂದು ತಂಡ ಸಿಕ್ತು ನಮಗೆ. ಹೊಂಬಾಳೆ, ಸಂತೋಷ ಇದೆಲ್ಲ ನನ್ನ ತಮ್ಮನೇ ಹೇಳ್ಬಿಟ್ಟು ಹೋಗಿದ್ದು, ಅವನೇ ಎಲ್ಲ ಅರೇಂಜ್ ಮಾಡಿ ಹೋಗಿದ್ದು. ಯಾರಾದರೂ ಮಾಡಲಿ, ಒಳ್ಳೆ ಸಿನಿಮಾ ಬೇಕು, ಜನಗಳು ಇಷ್ಟಪಡಬೇಕು, ಅದನ್ನು ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಸೋಲ್ತೀನಿ, ಅವರೇ ಮಾಡಿದ್ದು ಸರಿ. ಹೊಂಬಾಳೆ ಇಸ್ ಗ್ರೇಟ್. ಇವತ್ತು ಮಾತಾಡಲೇಬೇಕು ಮಂಗಳಮ್ಮ ಅವರು. ಕಂಪ್ಲೀಟ್ ಆಗಿ ಭಾವುಕರಾಗಿದ್ವಿ ನಾವು. ರಾಜ್ಯದಿಂದ ಶುರುವಾಗಿದೆ ಸಂಭ್ರಮ, ಇದನ್ನು ನೋಡ್ತಾ ಖುಷಿ ಆಗುತ್ತೆ. ನಾನು ಹೇಳೋದು ಇದೇ, ಇಲ್ಲಿ ಮುಗಿಯಲ್ಲ. ಅವನ್ನ ಚೆನ್ನಾಗಿ ಕಲಿಸಿ ಬೆಳೆಸಿ, ಅವ್ನು ನಿಮ್ಮ ಪ್ರಾರ್ಥನೆ ಇಟ್ಕೊಳ್ಳಿ, ಅವ್ನಿಗೆ ಆಶೀರ್ವಾದ ಮಾಡಿ, ಇಷ್ಟೇ ನಾನು ಕೇಳ್ತೀನಿ. ಇಲ್ಲ, ಮಾತಾಡ್ಬೇಕು ಇವತ್ತು. ಓಕೆ ಓಕೆ, ಅಷ್ಟೇ ಮಂಗಳಮ್ಮ, ಫಸ್ಟಿಗೆ ಕೈ ಏನಾಗಿದೆ? ನಮ್ಮ ಮನೇಲಿ ಹೆಣ್ಮಕ್ಳೆಲ್ಲ ಮೌನನೇ, ಅದು ನೋಡ್ಕೊಂಬಂದಿದ್ದೀವಿ. ನಮ್ಮ ಅತ್ತೆ, ನಮ್ಮ ತಾಯಿ ಎಲ್ಲ. ಅವಳು ಮೌನದಲ್ಲಿ ಬರೋ ಆನ್ಸರ್ ಇದೆಯಲ್ಲ, ಅದು ಮಾತಲ್ಲಿ ಬರೋದೇ ಇಲ್ಲ. ನಾನು ಇಷ್ಟು ಮಾತಾಡಿರ್ಬೋದು, ಅವಳು ಮೌನ ಎಲ್ಲ ಹೇಳಿದ್ದು. ಸಿನಿಮಾ ಅಕ್ಕಪಕ್ಕ ಕೂತು ನೋಡ್ತಾ ಇದ್ರಿ, ಯಾವ ಸೀನಲ್ಲಿ ಮಂಗಳಮ್ಮ ಅವ್ರು ನಿಮಗೆ ಇದು ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರು ಸಿನಿಮಾ ನೋಡುವಾಗ? ನಾನು ಅವಳು ನೋಡಲಿಲ್ಲಪ್ಪ, ಯಾಕೆಂದರೆ ಬಿಟ್ಬಿಟ್ಟೆ ಅವಳನ್ನ. ಚೆನ್ನಾಗಿ ತುಂಬ್ಕೊ, ನಿನ್ನ ಮಗನ ತುಂಬ್ಕೊ, ನೀನು ಎತ್ತಿರೋದು ತುಂಬ್ಕೊ. ಅವಳನ್ನ ನೋಡಲೇ ಇಲ್ಲ. ನಾನು ನಿನ್ನೆ ನೋಡಿ ಬಂದಾಗ ಹೇಳಿದ್ದೆ, ನಮ್ಮ ಮಗ ಗೆದ್ದ ಕಣೆ ಅಂತ ಹೇಳಿ. ಅಷ್ಟೇ ಮಾತ್ರ ನಿನ್ನೆ ಹೇಳಿದ್ದೆ, ಒಬ್ಬ ತಂದೆ ಆಗಿ. ಮೊದಲೆಲ್ಲ ನೀವು ಹೇಳ್ತಿದ್ರಂತೆ, ಎಲ್ಲ ಸಿಟ್ಟು ಬಂದ್ರೆ ಏನಾದ್ರೂ ಮಾತಾಡಬೇಡ ನೀನು ಅಂತ, ಬಟ್ ಮಲಗುವಾಗ ಒಂದ್ಸತಿ ಬಂದು ಮುಖ ತೋರಿಸ್ಕೊಂಡು ಹೋಗು ಅಂತ. ಅದು ನಿಮ್ಮ ಸಿಟ್ಟನ್ನು ಆ ರೀತಿ ಮಕ್ಕಳನ್ನ ತೋರಿಸ್ತಾ ಇದ್ದಂತೆ, ಯಾರ ಮಕ್ಕಳ ಮೇಲೆ ಸಿಟ್ಟಂತೆ. ಈಗ ಹೇಗೆ ಅನಿಸ್ತು ಅಂತ ಅವ್ರು ಇವಾಗಲೇ ಹೇಳ್ಕೊಂಡಿದ್ರು, ಮಾತಾಡಬೇಡ ಬಟ್ ಮಲಗುವಾಗ ಒಂದ್ಸತಿ ಬಂದು ಫೇಸ್ ತೋರಿಸ್ಕೊಂಡು ಹೋಗು ಅಂತ. ಈಗ ಇದನ್ನು ನೋಡಿದ್ಮೇಲೆ ನನಗೆ ಆ ಬಾಲ್ಯನೇ ಮರ್ತೋಯ್ತಮ್ಮ. ಈ ಸಿನಿಮಾ ನೋಡಿದ್ಮೇಲೆ ಒಂದು ದಿನ ಎಲ್ಲ ಮರ್ತೋಯ್ತು, ತಿರ್ಗಾ ಮತ್ತೆ ಜ್ಞಾಪಿಸ್ಕೋಬೇಕೆಲ್ಲ. ಹೇಗೆ ಅನಿಸ್ತು? ತುಂಬಾ ದಿವಸದ ಕನಸು ಇವತ್ತು ನಿಮ್ಮ ಮುಖದಲ್ಲಿ ಕಾಣ್ತಾ ಇರುತ್ತೆ. ಎರಡು ಮಾತು ಹೇಳಿ. ನನ್ನ ಮಗ ತುಂಬ ಕಷ್ಟಪಟ್ಟು ಇವತ್ತು ಈ ಲೆವೆಲ್ಗೆ ಬಂದಿದ್ದಾನೆ. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ, ನಮ್ಮ ಅಪ್ಪ. ಅಷ್ಟೇ ನನಗೆ ಹೇಳಕ್ಕೆ ಸಾಧ್ಯ. ಇನ್ನೇನು ಇವತ್ತೇ ಮಾತಾಡಿದ. ಗೊತ್ತಾಯ್ತು, ಯಾವತ್ತೂ ಮಾತಾಡಿಲ್ಲ, ಫಸ್ಟ್ ಟೈಮ್ ಮಾತಾಡಿದ್ದು. ಇನ್ನೊಂದು ಶೋಷ ಹುಷಾರು. ನೀವೆಲ್ಲ ಜೋಪಾನಪ್ಪ ಜೈ ಪಾಪ. ನಾನು